ಸ್ನೇಹಿತರೆ ನಮಸ್ಕಾರ. ಭೂಮಿ ಮೇಲೆ ಬದುಕಲಿಕ್ಕೆ ಮನುಷ್ಯನಿಗೆ ಎಷ್ಟು ಹಕ್ಕಿದೆಯೋ ಪ್ರಾಣಿ ಪಕ್ಷಿ ಜೀವರಾಶಿಗೂ ಕೂಡ ಅಷ್ಟೇ ಹಕ್ಕಿದೆ. ಅದನ್ನು ಮರೆತಂಥ ಮನುಷ್ಯ ಇವತ್ತು ಅಭಿವೃದ್ಧಿ ನೆಪದಲ್ಲಿ ಏನು ಇರ್ತಕ್ಕಂಥ ಕಾಡು ಪರಿಸರವನ್ನು ನಾಶ ಮಾಡಲು ಹೊರಟಿದ್ದಾನೆ. ಆದರೆ ತನ್ನ ಅವಿವೇಕದ ವರ್ತನೆ ಮತ್ತು ಅಭಿವೃದ್ಧಿ ಕೆಲಸದಂಥ ಮಾರಕ ಕಾಮಗಾರಿಗಳಿಂದ ನಮ್ಮ ಈ ಭೂಮಿ ಮತ್ತಷ್ಟು ಮುಂದಿನ ದಿನಗಳಲ್ಲಿ ನಲುಗುತ್ತೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದಾನೆ, ಇಲ್ಲ ದುಡ್ಡಿನ ಹಮ್ಮಿನಲ್ಲಿ ಮುಂದುವರಿತಾ ಇದ್ದಾನೆ. ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಅತ್ಯಮೂಲ್ಯ ಜೀವ ವೈವಿಧ್ಯ ತಾಣವಾದಂಥ ಆಗುಂಬೆಯನ್ನು ಉಡುಪಿಗೆ ಸಂಪರ್ಕಿಸುವ ಸಲುವಾಗಿ, ತೀರ್ಥಹಳ್ಳಿಯಿಂದ ಉಡುಪಿಗೆ ಸಂಪರ್ಕಿಸುವ ಸಲುವಾಗಿ ಒಂದು ಸುರಂಗವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ಎಂಥ ಘೋರ ಅನ್ಯಾಯವನ್ನು ನಾವು ಮನುಷ್ಯ ಆದಂಥವರು ಪ್ರಾಣಿ ಪಕ್ಷಿ ಮತ್ತು ಜೀವ ಸಂಕುಲಕ್ಕೆ ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಜೊತೆಗೆ ನಮಗೆ ಗೊತ್ತಿಲ್ಲದಲೇ ನಮ್ಮ ಅಳಿವನ್ನು ನಾವೇ ಅಂದರೆ ನಮ್ಮ ಗುಂಡಿಯನ್ನು ನಾವೇ ತೋಡ್ಕೊತಾ ಇದ್ದೀವಿ. ಮುಂದಿನ ಪೀಳಿಗೆ ಇದರಿಂದ ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗೋ ಸಾಧ್ಯತೆ ಇದೆ. ಈಗಾಗಲೇ ಶಿವಮೊಗ್ಗದಿಂದ ಉಡುಪಿಗೆ ಆಗುಂಬೆ ಘಾಟಿ ರಸ್ತೆ ಇದೆ. ಅದರಲ್ಲಿ ಅಲ್ಲಲ್ಲಿ ನಿರ್ಮಿಸಿದಂಥ ತಡೆಗೋಡೆಗಳು ಹಾಳಾಗಿದ್ದಾವೆ, ರಸ್ತೆ ಹಾಳಾಗಿದೆ. ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ತಡೆಗೋಡೆಗಳನ್ನು ನಿರ್ಮಿಸಿದರೆ ಸಾಕು. ಅದರಿಂದ ಈಗಿರ್ತಕ್ಕಂಥ ವಾಹನಗಳಿಗೆ ಅದು ಸಾಕಾಗುತ್ತೆ. ಆದರೆ ಈ ಪಶ್ಚಿಮ ಘಟ್ಟವನ್ನು ಬಗೆದು ಇರುವಂಥ ಕಾಡನ್ನು ನಾಶ ಮಾಡಿ ಮನುಷ್ಯ ಏನಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾವೆಲ್ಲರೂ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈಗಾಗಲೇ ರಾಜಸ್ಥಾನದ ಅರಾವಳಿ ಪ್ರದೇಶದಲ್ಲಿ ಸುರಂಗವನ್ನು ತೋಡಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುರಂಗವನ್ನು ನಿರ್ಮಿಸಿದ್ರು. ಆದರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲ ಜೀವ ಸಂಕುಲಕ್ಕೆ ತುಂಬ ಹಾನಿಯಾಗಿ ಈಗ ಅಲ್ಲಿನ ಜನರ ಮುಂದಿನ ದಿನಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಈ ಆಗುಂಬೆ ಪ್ರದೇಶದಲ್ಲೂ ಕೂಡ ಸುರಂಗ ತೋಡುವ ನೆಪದಲ್ಲಿ ಇವೆಲ್ಲದರ ಮೇಲ್ಗಡೆ ಕಣ್ಣು ಹಾಕೋಂಥ ಸಾಧ್ಯತೆ ಇದೆ. ಜೊತೆಗೆ ನಮ್ಮ ಆಗುಂಬೆ ಬೆಟ್ಟ ಪ್ರದೇಶ ಏನಿದೆ ಅದು ನಿತ್ಯ ಹರಿದ್ವರ್ಣ ಕಾಡಿಂದ ಆವೃತವಾಗಿದೆ. ಜೊತೆಗೆ ಹಿಮಾಲಯಕ್ಕಿಂತನೂ ಮುಂಚೆನೇ ಉದ್ಭವವಾಗಿದೆ ಅಂತ ಹೇಳಿ ಇತಿಹಾಸಕಾರರಿಂದ ಗುರುತಿಸಲ್ಪಟ್ಟಿದೆ. ಆದಾಗ್ಯೂ ಇಲ್ಲಿನ ಜನತೆ, ಜೀವ ವೈವಿಧ್ಯತೆ, ಪರಿಸರದ ಮೇಲೆ ಆಗ್ತಕ್ಕಂಥ ಅನಾಹುತಗಳನ್ನು ಲೆಕ್ಕಾಚಾರನ ಯಾವುದನ್ನೂ ಕೂಡ ಸರ್ಕಾರ ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿ ಸುರಂಗ ಮಾರ್ಗ ನಿರ್ಮಿಸಬೇಕು ಅಂತ ಹೊರಟಿರೋದು ಒಂದು ಅಯೋಗ್ಯ ನಿರ್ಧಾರ ಅಂದರೆ ತಪ್ಪಾಗಲಾರದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಜನಜೀವನ, ನಾವಿವತ್ತು ಉಸಿರಾಡುವಂಥ ಗಾಳಿ, ಇಡೀ ದೇಶದಲ್ಲಿ ಆಗುಂಬೆ ಕೂಡ ಒಂದು ಪ್ರಶಸ್ತವಾದ ಸ್ಥಳ. ಮನುಷ್ಯ ಉಸಿರಾಡಲಿಕ್ಕೆ ಪ್ರಕೃತಿ ಇರಬೇಕಾದಂಥ ರೀತಿಗೆ ಈ ಪಶ್ಚಿಮ ಘಟ್ಟದಲ್ಲಿ ಇದೊಂದು ಅತ್ಯಂತ ಉದಾಹರಣೆಯಾದ ಸ್ಥಳ ಆಗಿದೆ ಆಗುಂಬೆ ಅಂತ ಹೇಳಿ ಹಲವು ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಇದನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರೀಬೋದು. ಇಡೀ ಪ್ರಪಂಚದಲ್ಲೇ ಇಲ್ಲಿ ಕಾಳಿಂಗ ಸರ್ಪಗಳು ಯಥೇಚ್ಛವಾಗಿ ಕಂಡುಬರುತ್ತವೆ. ಬೇರೆಲ್ಲೂ ಕೂಡ ಈ ವಾತಾವರಣ, ಇಲ್ಲಿನ ಕಾಳಿಂಗ ಸರ್ಪ ಜೀವಿಸಲಿಕ್ಕೆ ಇರತಕ್ಕಂಥ ವಾತಾವರಣ ಬೇರೆಲ್ಲೂ ಕೂಡ ಇಲ್ಲ. ಇಲ್ಲಿ ಅತ್ಯದ್ಭುತವಾಗಿ ಅವು ಬದುಕ್ತಾ ಇದ್ದಾವೆ. ಜೊತೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಪರಿಸರಕ್ಕೆ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಅತ್ಯಂತ ನೋವಿನ ಸಂಗತಿ ಏನಂತಂದರೆ, ಸಿಂಹಬಾಲದ ಸಿಂಗಳೀಕ ಅನ್ನೋ ಪ್ರಭೇದದ ಒಂದು ಕೋತಿ ಜಾತಿಯ ಪ್ರಭೇದ ಈಗ ಅಳಿವಿನಂಚಿನಲ್ಲಿ ಇದೆ. ಇದು ಕೂಡ ಇಡೀ ಏಷ್ಯಾದಲ್ಲೇ ನಮ್ಮ ಈ ಭಾಗದಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಒಂದು ಪ್ರಭೇದವಾಗಿದೆ. ಈ ಜೀವ ವೈವಿಧ್ಯ ಅಲ್ಲದೆ ಹಲವಾರು ಕೀಟಗಳು, ಹಲವಾರು ಪ್ರಾಣಿ ಸಂಕುಲ, ನದಿ, ತೊರೆ ಎಲ್ಲವೂ ಈ ಬಹುಭಾಗದಲ್ಲಿ ಇರೋದರಿಂದ ಇದನ್ನು ನಾವು ಈಗ ನಾಶ ಮಾಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈಗೇನು ಎದುರಿಸ್ತಾ ಇದ್ದೀವಿ ಸಮಸ್ಯೆ, ಇದು ಬೃಹದಾಕಾರವಾಗಿ ಬೆಳೆದು ನಮ್ಮ ಅರಣ್ಯ
ನಾಶವಾಗೋದ್ರ ಜೊತೆಗೆ ಮನುಷ್ಯ ಸಂತತಿ ಕೂಡ ನಿಧಾನವಾಗಿ ನಾಶವಾಗುವತ್ತ ಹೊರಳುತ್ತದೆ ಅನ್ನೋ ಆತಂಕ ನಮ್ಮೆಲ್ಲರದು. ಜೊತೆಗೆ ಇದನ್ನು ದಕ್ಷಿಣ ಚಿರಾಪುಂಜಿ ಅಂತ ಒಂದು ಸ್ಥಳವನ್ನಾಗಿ ಗುರುತಿಸಿದ್ದಾರೆ. ಕಾರಣ ಏನಂತಂದರೆ, ಇಡೀ 3-4 ತಿಂಗಳು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ನಮ್ಮ ಭಾರತದಲ್ಲಿ ಚಿರಾಪುಂಜಿ ಬಿಟ್ಟರೆ ಮತ್ತೆ ಹೆಚ್ಚು ಮಳೆಯಾಗಂಥ ಪ್ರದೇಶ ಇದು. ಸದಾ ಹಸಿರಿಂದ ಕೂಡಿದ್ದು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿರ್ತಕ್ಕಂಥ ಈ ಗುಡ್ಡ ಪ್ರದೇಶ ಸಮುದ್ರ ಮಟ್ಟದಿಂದ ಸುಮಾರು 830 ಮೀಟ್ರು ಅಂದರೆ 2700 ಅಡಿ ಎತ್ತರದಲ್ಲಿ ಇದೆ. ಸೊ ಇಲ್ಲಿನ ಹವಾಮಾನ ಪ್ರಾಣಿ ಪಕ್ಷಿಗಳು ಮತ್ತು ಜೀವಜಂತುಗಳು ಮತ್ತು ಗಿಡ ಮರಗಳಿಗೆ ಅಭಯ ನೀಡಿದೆ. ಇದನ್ನು ಹಾಳು ಮಾಡಿ ನಾವು ಮನುಷ್ಯ ಸಂಕುಲವನ್ನು ನಾಶಕ್ಕೆ ತಳ್ಕೊಂತ ಇರೋದು ಎಷ್ಟು ಸಮಂಜಸ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಬೇಕು. ಜೊತೆಗೆ ಸರ್ಕಾರ ಇತ್ತೀಚೆಗೆ ಏನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲು ಹೊರಟಿರುವ ಈ ಯೋಜನೆಯನ್ನು ಎಲ್ಲರೂ ಕೂಡ ವಿರೋಧಿಸಬೇಕಾಗಿದೆ. ಯಾಕಪ್ಪ ಅಂತಂದರೆ, ಇವತ್ತ ಅಭಿವೃದ್ಧಿ ನೆಪದಲ್ಲಿ ನಾವೇನು ಈಗ ಆಗುಂಬೆಯ ಪಕ್ಕದ ಮೊಗರವಳ್ಳಿಯಿಂದ ಕೆಳಗಡೆ ತಪ್ಪಲಲ್ಲಿರ್ತಕ್ಕಂಥ ಸೋಮೇಶ್ವರದವರೆಗೆ 12 ಕಿಲೋಮೀಟ್ರು ಸುರಂಗ ಕೊರೆದು 4 ಪಥದ 8 ಒಟ್ಟು 4 ಪಥದ 2 ರಸ್ತೆ ಅಂದರೆ ಹೋಗೋದಕ್ಕೆ 4 ಪಥ ಬರೋದಕ್ಕೆ 4 ಪಥ 8 ಪಥದ ರಸ್ತೆಯನ್ನಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇದು ಎಷ್ಟು ದುರಂತ ಅಂತಂದರೆ, ಇಲ್ಲಿನ ಒಂದೊಂದು ಬೆಟ್ಟದ ಅಂಚಿನಲ್ಲೂ ಕೂಡ ದೊಡ್ಡ ದೊಡ್ಡ JCB ಯಂತ್ರಗಳನ್ನು ತಗೊಂಬಂದು ಮತ್ತು ಏನು ಸಿಡಿಮದ್ದುಗಳನ್ನು ಇಟ್ಟು ಬ್ಲಾಸ್ಟ್ ಮಾಡಿಸಿ ಅದನ್ನು ಸುರಂಗವನ್ನು ಕೊರೆದ್ರೆ ಅಲ್ಲಿರೋಂಥ ಪ್ರಾಣಿಗಳು, ಕೀಟಗಳು ಮತ್ತು ಮನುಷ್ಯರಿಗೆ ಎಷ್ಟು ಹಾನಿ ಆಗುತ್ತೆ ಅಂತ ಅನ್ನೋದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದೆಲ್ಲದರದ ಇದರಿಂದ ಯಾರಿಗೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಬಟ್ ಇದರಿಂದ ತೊಂದರೆ ಮಾತ್ರ ಅಲ್ಲಿ ಬದುಕ್ತಾ ಇರ್ತಕ್ಕಂಥ ಜೀವ ಸಂಕುಲ, ಮರಗಿಡ ಮತ್ತು ಪ್ರಾಣಿ ಸಂಕುಲಕ್ಕೆ ಮುಳುವಾಗೋದ್ರಲ್ಲಿ 2 ಮಾತಿಲ್ಲ. ಜೊತೆಗೆ ಏನಕ್ಕಪ್ಪ ಇದನ್ನು ಎಲ್ಲರೂ ವಿರೋಧ ಮಾಡಬೇಕು ಅಂತಂದರೆ, ಈಗಿರ್ತಕ್ಕಂಥ ರಸ್ತೆಯನ್ನೇ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ರೆ ಸಾಕು. ಏನು ಈಗ 2 ವಾಹನ ಚಲಿಸ್ತಕ್ಕಂಥ ರಸ್ತೆ ಏನಿದೆ ಅದನ್ನೇ ಗುಂಡಿ ಬೀಳದೇ ಇರೋ ಥರದಲ್ಲಿ ಮತ್ತು ಪಕ್ಕದಲ್ಲಿ ತಡೆಗೋಡೆ ಇರೋ ಥರದಲ್ಲಿ ನಿರ್ಮಿಸಿದ್ರೆ ಮತ್ತಷ್ಟು ದಿವಸ ಈ ನಮ್ಮ ಪರಿಸರವನ್ನು ಉಳಿಸ್ಕೋಬೋದು. ಜೊತೆಗೆ ಯಾರೋ ಹೋಗಬೇಕು, ಯಾರೋ ಧಾವಂತಿಕೆ, ಯಾರ್ದೋ ಅರ್ಜೆಂಟಿಗೆ ನಾವು ಈ ಪರಿಸರವನ್ನು ಬಲಿ ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಮತ್ತು ಇಲ್ಲಿನ ಸುತ್ತಮುತ್ತ ಜನಗಳು ಮತ್ತು ಇಲ್ಲಿನ ಪ್ರಾಣಿ ಸಂಕುಲದ ಮೇಲೆ ಬೇರೆ ಪ್ರಭಾವದಲ್ಲಿ ಏನು ಬೀರ್ತಾ ಇದೆ ಅಂದರೆ, ಇಷ್ಟಕ್ಕೂ ಅಲ್ಲಿರೋ ಜನಗಳ ಒಂದು 20-25 ವರ್ಷ, 2 ದಶಕ ಇಲ್ಲ ಒಂದು 3 ದಶಕದಿಂದ ಅಲ್ಲಿನ ಜನರ ಕೂಗೇನಿದೆ, ಒಂದು ಸುಸಜ್ಜಿತ ಹಾಸ್ಪಿಟ್ಲು ಬೇಕು. ಸುಸಜ್ಜಿತವಾಗಿ ಈಗ ನಾವು ಏನಾದರೂ ಅರ್ಜೆಂಟಾಗಿ ನಾವು ಮಣಿಪಾಲು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಅರ್ಜೆಂಟಾಗಿ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅನ್ನೋದು ಒಂದು 3 ದಶಕದ ಒಂದು ತೊಳಲಾಟ. ಆದರೆ ಇದನ್ನು ಸರಿಪಡಿಸ್ಬೇಕಾದಂಥ ರಾಜಕಾರಣಿಗಳು ಈಗ ಅಭಿವೃದ್ಧಿಯ ನೆಪದಲ್ಲಿ ಇಲ್ಲಿ ಸುರಂಗನೆ ಮಾಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ದಾರೆ?